ಸ್ನೇಹಿತರೆ ನಮಸ್ಕಾರ. ನಮ್ಮ ನಾಡು ನುಡಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಆಲ್ ನೋಟಿಫಿಕೇಷನ್ಗಾಗಿ ರೆಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸ್ನೇಹಿತರೆ, ರಾಘವೇಂದ್ರ ತೀರ್ಥರು ಕುಂಭಕೋಣ ಮಠವನ್ನು ಸೇರಿದ ಮೇಲೆ ಅವರ ದಿನಚರಿ ಈ ರೀತಿಯಾಗಿತ್ತು. ಶ್ರೀ ರಾಘವೇಂದ್ರರು ಪ್ರಾತಃ ಕಾಲದಲ್ಲಿ ಶ್ರೀ ಅನಂತನೆನಿಗೆ ಅಭಿವಂದಿಸಿ, ಬೃಂದಾವನದಲ್ಲಿರುವ ತುಳಸಿಯಲ್ಲಿರುವ ಲಕ್ಷ್ಮೀದೇವಿಗೆ ನಮಿಸಿ, ವಾಯುನಂದನನಿಗೆ ವಂದಿಸಿ, ಮೇನೆಯಲ್ಲಿ ಕುಳಿತು ಶ್ರೀ ಗಜೇಂದ್ರ ಮೋಕ್ಷವನ್ನು ಪಠಿಸುತ್ತಾ ದಕ್ಷಿಣ ಗಂಗೆಯಾದ ಕಾವೇರಿಗೆ ಸ್ನಾನಕ್ಕೆ ತೆರಳುವರು. ಮೇನೆಯಿಂದಿಳಿದು ಪ್ರಾತರ್ವಿಧಿಗಳನ್ನು ಮುಗಿಸುವರು. ಸಂಕಲ್ಪ ಮಾಡಿ ಅಗಮರ್ಷಣ ಮಂತ್ರದಿಂದ ಸ್ನಾನಗೈವರು. ಪ್ರಣವ ಮಂತ್ರ ಜಪಿಸುತ್ತಾ ನದಿಯಿಂದೆದ್ದು ಹೃದಯ ಮಂಟಪದಲ್ಲಿರುವ ಹರಿಯನ್ನು ಪುರುಷ ಸೂಕ್ತದಿಂದ ಕೊಂಡಾಡಿ ಶ್ರೀಹರಿಯ ನಿರ್ಮಾಲ್ಯವನ್ನು ತೆಗೆದುಕೊಂಡು ಕೌಪೀನಧಾರಿಗಳಾಗಿ ಶಾಟಿಕಾ ವಸ್ತ್ರಗಳನ್ನು ಧರಿಸಿ ಅಹ್ನಿಕಕ್ಕೆ ಕೂಡುವರು. ಶ್ರೀ ರಾಘವೇಂದ್ರ ತೀರ್ಥರು ಕುಂಭಕೋಣ ಮಠದಲ್ಲಿ ಪ್ರಾತಃ ಕಾಲದಲ್ಲಿ ಸಭೆ ನಡೆಸುತ್ತಿದ್ದಾಗ ಒಬ್ಬ ಪಂಡಿತನು ಎದ್ದು, ಪರಬ್ರಹ್ಮನನ್ನು ಕಾಣಲಾಗದಿದ್ದರೂ ಜ್ಞಾನೇಂದ್ರಿಯಗಳಿಂದ ಪರಬ್ರಹ್ಮನನ್ನು ತಿಳಿಯಲಾಗದೆಂಬುವ ವಾದವು ತರ್ಕಬದ್ಧವಾಗಿಲ್ಲವೆಂದು ಕುಪಿತನಾಗಿ ನುಡಿದನು. ಹಾಗೆ ಭಾವಿಸುವುದಾದರೆ ಬ್ರಹ್ಮನು ಶೂನ್ಯನೆಂದೇ ಹೇಳಿದಂತಾಯಿತು. ಹೀಗೆ ಪಂಡಿತರು ವಾದದಲ್ಲಿ ಮಗ್ನರಾಗಿರಲು ಶ್ರೀ ರಾಘವೇಂದ್ರರು ಹಸನ್ಮುಖಿಗಳಾಗಿ, ಜೀವನಿಗಿಂತಲೂ ಭಿನ್ನವಾದುದು ಶ್ರೇಷ್ಠವಾದ ಶಕ್ತಿ ಎಂಬುದೊಂದಿದೆ. ಆ ಶಕ್ತಿಯೇ ಸಕಲ ಕಲ್ಯಾಣ ಗುಣಪೂರ್ಣನೂ ಬಹುಚಿತ್ರ ರೂಪನೂ ಆದ ಶ್ರೀ ಮಹಾವಿಷ್ಣುವು. ಅದನ್ನೇ ನಾವು ಪರಬ್ರಹ್ಮನೆಂದು ಕರೆಯುವುದು. ಆ ಮಹಾಶಕ್ತಿಯು ಜೀವನಿಂದ ಅತ್ಯಂತ ಭಿನ್ನವಾದುದು. ಅದು ಜೀವನ ಮುಕ್ತಿಗೆ ಕಾರಣವಾದುದೆಂದು ಶಾಸ್ತ್ರಗಳಿಂದ ತಿಳಿಯಬೇಕು. ಹೀಗೆ ಸಭೆಯು ವಿದ್ವದ್ಗೋಷ್ಠಿಯ ನಂತರ ಮುಕ್ತಾಯವಾಗುವುದು. ಆಗ ಸೇವಕರು ಬಂದು ಗುರುಗಳಿಗೆ ಮಧ್ಯಾಹ್ನದ ಆಹ್ನಿಕಕ್ಕೆ ಸಮಯವಾಯಿತೆಂದು ವಿಜ್ಞಾಪಿಸುವರು. ಉಪನಿಷತ್ ಸಾರಮಯ ವಾಕ್ಯಗಳನ್ನು ರಾಘವೇಂದ್ರರು ವಿವರಿಸಿ ಸಭೆಯನ್ನು ಮುಕ್ತಾಯಗೊಳಿಸುವರು. ಗುರುರಾಜರು ಕಾವೇರಿಯಲ್ಲಿ ಮಿಂದು ಮಡಿಯುಟ್ಟು ತಂತ್ರಸಾರೋಕ್ತ ರೀತಿ ಸಾಲಿಗ್ರಾಮಗಳಿಗೆ ಅಭಿಷೇಕ ಮಾಡಿ ರಾಮದೇವರನ್ನು ಮಣಿಪುಷ್ಪಗಳಿಂದ ಪೂಜಿಪರು. ಪವಿತ್ರವಾದ ಕಾವೇರಿ ಜಲದಿಂದ ಶ್ರೀ ವಿಷ್ಣುಪಾದವನ್ನು ಶಂಖೋದಕದಿಂದ ಅಭಿಷೇಕ ಮಾಡಿ ಹರಿಗೆ ಮೃಷ್ಟಾನ್ನ ನಿವೇದಿಸಿ ಶ್ರೀಹರಿಯ ನೈವೇದ್ಯ ಭಂಜಿಸುವರು. ಗುರುಗಳು ಭೋಜನಾನಂತರದಲ್ಲಿ ತರ್ಕ ವ್ಯಾಕರಣ ಶಾಸ್ತ್ರಗಳ ವಿಷಯ ಚರ್ಚೆಗೈವರು. ಸಂಜೆ ಸಮಯದಿ ಶ್ರೀ ವಿಷ್ಣು ಧ್ಯಾನಾಸಕ್ತರಾಗುವರು. ಬಳಿಕ ಜಪತಪಗಳನ್ನು ಮಾಡಿ ಮುಗಿಸಿ ಶ್ರೀಹರಿಗೆ ವಿವಿಧ ಪುಷ್ಪಮಾಲೆಗಳನ್ನು ಅರ್ಪಿಸಿ ಕ್ಷೀರಫಲಗಳನ್ನು ನಿವೇದಿಸಿ ಬಂಗಾರದ ತಟ್ಟೆಯಲ್ಲಿ ಕರ್ಪೂರ ನೀರಾಜನವನ್ನು ಶ್ರೀಹರಿ ಪ್ರೀತಿಗಾಗಿ ಮಾಡುವರು. ನಿಮೀಲಿತ ನೇತ್ರದಿಂದ ರಾಮಧ್ಯಾನಾಸಕ್ತರಾಗುವರು. ಶ್ರೀ ರಾಘವೇಂದ್ರ ತೀರ್ಥರು ಶ್ರೀಹರಿಯ ದಶಾವತಾರವನ್ನು ವರ್ಣಿಸುವುದು ಈ ರೀತಿಯಾಗಿದೆ. ಅಣೋರಣೀಯ ಮಹಿತೋ ಮಹಿಮನಾದ ಹರಿಯೇ, ನೀನೇ ರಕ್ಷಕನೆಂದು ಬಯಸಿ ಬಂದಿರುವೆ. ಕಾಪಾಡು. ಈ ತತ್ವವನ್ನು ವೈವಸ್ವತ ಮನುವಿಗೆ ತಿಳಿಸಲು ನೀ ಮೀನಾದೆ. ಮತ್ಸ್ಯಾವತಾರವನ್ನು ತಾಳಿದೆಯಾ. ವೇದಗಳಿಲ್ಲದ ಪ್ರಯುಕ್ತ ಆವರಿಸಿಕೊಂಡ ಅಜ್ಞಾನವನ್ನು ಕಳೆಯಲು ವೇದ ಚೋರನ ಕೊಂದು ವೇದಗಳನ್ನು ತಂದು ಬ್ರಹ್ಮದೇವನಿಗಿತ್ತ ಪ್ರಭುವೆ, ಎನಗೆ ಸುಜ್ಞಾನವನ್ನು ಕರುಣಿಸು. ಶ್ರೀಹರೇ ಮತ್ಸ್ಯಾವತಾರ ನಮೋಸ್ತು. ದೇವೇಶ, ಇಂದ್ರವೈರಿಗಳಾದ ದೈತ್ಯರ ವಿನಾಶಕ್ಕಾಗಿಯೇ ಸಮುದ್ರ ಮಥನದ ಕಾಲದಿ ಕೂರ್ಮರೂಪದಿ ಮಂದರ ಪರ್ವತವನ್ನೇ ಧರಿಸಿದೆ. ಶ್ರೀಹರೇ ಕೂರ್ಮಾವತಾರ ನಮೋಸ್ತುತೆ. ಸಂಸಾರ ಸಮುದ್ರದಲ್ಲಿ ಮುಳುಗಿದ ನನ್ನಂಥ ಪಾಮರನಿಗಾಗಿ ಸಮುದ್ರದಿಂದ ವೇದಗಳನ್ನೆತ್ತಿ ತಂದ ವರಾಹಮೂರ್ತೆ, ಕಪ್ಪಾದ ದೇಹದಲ್ಲಿ ಬಿಳುಪಾದ ನಿನ್ನ ಕೋರೆ ಹಲ್ಲುಗಳು ಭದ್ರಕಾಂತಿಯನ್ನು ಬೀರುತ್ತವೆ. ಶ್ರೀಹರೇ ವರಾಹಮೂರ್ತೆ ನಮೋಸ್ತುತೆ. ಭಯಂಕರ ದೈತ್ಯನಾದ ಹೇಮಕಶ್ಯಪನನ್ನು ಕೊಂದು ನಿನ್ನ ಭಕ್ತನಾದ ಪ್ರಹ್ಲಾದನನ್ನು ಸಂರಕ್ಷಿಸಲು ನರನಲ್ಲದ ಮೃಗವಲ್ಲದ ವಿಚಿತ್ರಾಕೃತಿಯಲ್ಲಿ ಕಂಬದಿಂದ ಆವಿರ್ಭವಿಸಿದೆ. ಕ್ರೂರನಾದ ಹಿರಣ್ಯಕಶ್ಯಪನ ಕಡೆಗಾಣಿಸಿ ಅವನ ಕರುಳು ಮಾಲಿಕೆಯನ್ನು ತೆಗೆದು ಕೊರಳಲ್ಲಿ ಧರಿಸಿದ ಭಯಂಕರ ರೂಪ ನರಸಿಂಹ ರೂಪ. ಶ್ರೀಹರೇ ನರಸಿಂಹ ನಮೋಸ್ತುತೆ. ಬಲ್ಲಿದನಾದ ಭಗವಂತನು ದುರ್ಬಲನಾಗುತ್ತಿರುವ ದೇವೇಂದ್ರನ ಇಂದ್ರ ಪದವಿಯನ್ನು ಕಾಪಾಡಲು ಬಲಿಯನ್ನು ಬಲಿಗೊಂಡ ಬಾಲವಟು ಶ್ರೀಹರೇ ವಾಮನ ನಮೋಸ್ತುತೆ.
ಕ್ಷಾತ್ರಕುಲ ನಾಶಗೈಯಲು ರೌದ್ರ ರೂಪದಿಂದ ಬಲಪರಾಕ್ರಮದಲ್ಲಿ ಜಂಬಾರಿಯನ್ನು ಮೀರಿದ ಸತ್ವಶಾಲಿಯಾದ ಶ್ರೀಹರೇ ಪರಶುರಾಮ ನಮೋಸ್ತುತೆ. ಮಾನವರು ಪಾಪ ಸಮುದ್ರವನ್ನು ದಾಟಲು ನೀನು ನಿರ್ಮಿಸಿದ ಸೇತುಬಂಧನವೇ ನೀನಿನ್ನು ಕರುಣಾಸಮುದ್ರನೆಂದು ಕರೆಯಲು ಕಾರಣವಾಯಿತು. ಜಾನಕೀಪತೆ ಶ್ರೀರಾಮಚಂದ್ರ ನಮೋಸ್ತುತೆ. ಬಂಧಕ ಶಕ್ತಿಗೆ ಸಿಲುಕಿದ ಪರಬ್ರಹ್ಮನಾದ ಶ್ರೀಕೃಷ್ಣ, ಜನನಿ ಯಶೋದೆಯು ನಿನ್ನನ್ನು ಹಗ್ಗದಿಂದ ಬಂಧಿಸಲು ನೀನು ಬಂಧಿತನಂತೆ ಲೋಕಕ್ಕೆ ತೋರಿದೆ. ಇದುವೇ ನಿನ್ನ ಕಲ್ಯಾಣ ಗುಣ. ಲೋಕದಲ್ಲಿ ಸಮಸ್ತ ಜೀವರಿಗೂ ಸೂತ್ರಧಾರಿ ಎನಿಸಿದ ಶ್ರೀಕೃಷ್ಣ, ಅರ್ಜುನನ ರಥದ ಸಾರಥ್ಯವನ್ನು ವಹಿಸಿದೆಯಾ? ಜೀರ್ಣ ವಸ್ತ್ರಗಳನ್ನು ಧರಿಸಿ ಬಳಿಗೆ ಬಂದ ಬಡ ಕುಚೇಲನ ಒಂದು ಹಿಡಿ ಅವಲಕ್ಕಿಯನ್ನು ತಿಂದು ಕುಚೇಲನನ್ನು ಕುಬೇರನನ್ನಾಗಿ ಮಾಡಿದ ರುಕ್ಮಿಣೀ ವಲ್ಲಭ ಶ್ರೀಕೃಷ್ಣ ನಮೋಸ್ತುತೆ. ಓ ರಘುಕುಲೋತ್ತಮ ಶ್ರೀರಾಮಚಂದ್ರ, ನಿನ್ನ ಮುಖಕಮಲವು ಆನಂದದಾಯಕವೂ ಆಹ್ಲಾದಕರವೂ. ನಿನ್ನ ಈ ಅವತಾರದಲ್ಲಿ ಮತ್ತು ಇತರ ಅವತಾರಗಳಲ್ಲಿಯೂ ಅಸಂಖ್ಯಾತ ಪ್ರಜಾಕೋಟಿಯ ಪಾಪರಾಶಿಯನ್ನು ನಾಶಗೊಳಿಸಿ ಅವರನ್ನು ಕಾಪಾಡಿದ ಕರುಣಾಳು ಶ್ರೀ ಮೂಲರಾಮಚಂದ್ರ ನಮೋಸ್ತುತೆ. ಈ ರೀತಿಯಾಗಿ ಹರಿಯ ವಿವಿಧ ಅವತಾರಗಳ ರೂಪಗಳನ್ನು ಸ್ತುತಿಸುತ್ತಾ ವಿದ್ವತ್ಸಭೆಗೆ ಹಿಂತಿರುಗಿದ ಶ್ರೀ ರಾಘವೇಂದ್ರರು ಪೂರ್ವ ಪರ್ವತದಲ್ಲಿ ಉದಯಿಸಿ ಬರುವ ಚಂದ್ರಮನಂತೆ ಕಂಡರು. ಮಾನವ ಜನಾಂಗದ ಘೋರವಾದ ಪಾಪಗಳನ್ನು ನಾಶಗೊಳಿಸಿ ರೋಗಾದಿ ಉಪದ್ರವಗಳನ್ನು ನಿವಾರಿಸಿ ಭಕ್ತಾಭೀಷ್ಟಪ್ರದರಾಗಿ ಮೆರೆಯುತ್ತಿರುವ ಶ್ರೀ ರಾಘವೇಂದ್ರರು ತನ್ನನ್ನೇ ಅನನ್ಯಗತಿಕರಾಗಿ ನಂಬಿ ಭಜಿಸುವ ಭಕ್ತಜನರ ಜೀವನದ ಎಡರು ತೊಡರುಗಳನ್ನು ನಿವಾರಿಸುವುದರಲ್ಲಿ ಸಂದೇಹವಿಲ್ಲ. ದೇವತೆಗಳಿಗೆ ಹಾಗೂ ಜ್ಞಾನಿ ಜನರಿಗೂ ವೇದಾಂತ ಸಾಮ್ರಾಜ್ಯದಲ್ಲಿ ರಾರಾಜಿಸುವ ಶ್ರೀ ರಾಘವೇಂದ್ರರು ಮತ್ತೊಬ್ಬ ಪುರಂದರನಂತೆ ಕಂಡುಬಂದರು. ಶ್ರೀ ವ್ಯಾಸವಾಣಿಗೆ ಸಂತತ ವಿಧೇಯನಾಗಿ ನಡೆಯುವ, ಅಜ್ಞಾನಾಂಧಕಾರಕ್ಕೆ ಚಂದ್ರಮನಂತಿರುವ, ಸಜ್ಜನ ಸ್ತೋಮದಿಂದ ಸಂತತ ಸ್ತುತಿಸಲ್ಪಡುವ, ಬುಧರಿಂದ ಸದಾ ಪೂಜಿಸಲ್ಪಡುವ ಶ್ರೀಮನ್ನಾರಾಯಣನ ಪ್ರೀತಿಗೆ ಪಾತ್ರರಾದ ಶ್ರೀ ರಾಘವೇಂದ್ರ ಗುರುಸಾರ್ವಭೌಮರಿಗೆ ಸಾಷ್ಟಾಂಗವೆರಗಿ ಗುರುರಾಜನನ್ನೇ ಆಶ್ರಯಿಸುವ ಭಕ್ತಜನರಿಗೆ ವಾಂಛಿತಾರ್ಥಗಳು ಲಭಿಸಿ ಸುಜ್ಞಾನವಬ್ಬಿ ತದ್ವಾರ ಅಪರೋಕ್ಷ ಜ್ಞಾನವು ಸಿದ್ಧಿಸುವುದು. ಈ ವಿಷಯದಲ್ಲಿ ಶಂಕೆ ಬೇಡ. ಒಮ್ಮೆ ಶ್ರೀ ರಾಘವೇಂದ್ರರ ಸಭೆಗೆ 3 ದೈವಜ್ಞರು ಆಗಮಿಸಿದ್ದರು. ಆ 3 ಜ್ಯೋತಿಷಿಗಳಾಗಿದ್ದರು. 3 ದೈವಜ್ಞರು ಶ್ರೀರಾಯರ ಜಾತಕ ಫಲಗಳನ್ನು ರಚಿಸಿದರು. ಅವರ ಆಯುಷ್ಯವು 100, 300, 700 ಎಂದು ಬರೆಯುವುದನ್ನು ಕಂಡು ಪಂಡಿತರು ಆಕ್ಷೇಪಿಸಿದರು. 3 ಜ್ಯೋತಿಷ್ಯರು ಒಂದೊಂದು ರೀತಿ ಜಾತಕ ಬರೆಯುವುದನ್ನು ನೋಡಿ ಆಶ್ಚರ್ಯಪಟ್ಟರು. ಆಗ ರಾಯರು ಈ ರೀತಿ ಹೇಳಿದರು: 100 ವರ್ಷ ಭೌತಿಕ ದೇಹಕ್ಕೆ, 300 ವರ್ಷ ತಮ್ಮ ಕೃತಿರತ್ನಗಳಿಗೆ, ಬೃಂದಾವನದಲ್ಲಿದ್ದು ಭಕ್ತರನ್ನು ಸಲಹುವುದು 700 ವರ್ಷಗಳೆಂದು ತಮ್ಮ ಜಾತಕದ ಫಲಿತಾಂಶಗಳನ್ನು ವಿವರಿಸಿ ದೈವಜ್ಞರನ್ನು ಸತ್ಕರಿಸಿದರು. ಅದರಂತೆ ರಾಯರು ಬೃಂದಾವನವನ್ನು ಸೇರಿ 352 ವರ್ಷಗಳು ಕಳೆದರೂ ಇನ್ನೂ 348 ವರ್ಷಗಳು ಬೃಂದಾವನದಲ್ಲೇ ಇದ್ದು ಭಕ್ತರ ಅಭೀಷ್ಟಗಳನ್ನು ಇನ್ನೂ ನೆರವೇರಿಸುತ್ತಲೇ ಇರುತ್ತಾರೆ. ರಾಘವೇಂದ್ರರನ್ನು ಪ್ರಾರ್ಥಿಸುವುದರಿಂದ ಚತುರ್ವಿಧ ಪುರುಷಾರ್ಥಗಳು ಲಭಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮಸ್ಕಾರ.